ನಮಸ್ಕಾರ ಸ್ನೇಹಿತರೆ, ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಮ್ಮ ಜೀವನದಲ್ಲಿ ಒಂದು ಸಣ್ಣ ಸಮಸ್ಯೆ ಬಂದರೂ ನಾವು ಕುಸಿದು ಹೋಗುತ್ತೇವೆ. ನನಗೇ ಯಾಕೆ ಹೀಗಾಗುತ್ತಿದೆ ಎಂದು ದೇವರನ್ನು ಶಪಿಸುತ್ತೇವೆ. ಆದರೆ ಒಮ್ಮೆ ಯೋಚಿಸಿ, ಸಾಕ್ಷಾತ್ ಭಗವಂತನೇ ಮನುಷ್ಯ ರೂಪದಲ್ಲಿ ಭೂಮಿಗೆ ಬಂದಾಗ ಅವನಿಗೆ ಕಷ್ಟಗಳು ಬರಲಿಲ್ಲವೇ? ಶ್ರೀರಾಮನ ಜೀವನ ನಮಗೆ ಕಲಿಸುವುದು ಪೂಜೆಯನ್ನು ಮಾತ್ರವಲ್ಲ, ಜೀವನದ ಅತಿದೊಡ್ಡ ಸಂಕಷ್ಟಗಳ ನಡುವೆಯೂ ಧೈರ್ಯ ಮತ್ತು ಸಂಯಮದಿಂದ ಹೇಗೆ ಬದುಕಬೇಕು ಎಂಬುದನ್ನು. ರಾಮಾಯಣದ ಈ ಪ್ರಸಂಗಗಳು ನಿಮ್ಮ ಬದುಕಿನ ದಾರಿಯನ್ನೇ ಬದಲಾಯಿಸಬಹುದು. 1. ಅರಮನೆಯಿಂದ ಅಡವಿಗೆ. ಸ್ಥಿತಪ್ರಜ್ಞತೆ. ಬೆಳಿಗ್ಗೆ ಪಟ್ಟಾಭಿಷೇಕವಾಗಬೇಕಿದ್ದ ರಾಮನಿಗೆ ಸೂರ್ಯೋದಯದ ಹೊತ್ತಿಗೆ ಸಿಕ್ಕಿದ್ದು 14 ವರ್ಷಗಳ ವನವಾಸ. ರಾಜ್ಯವನ್ನು ಕಳೆದುಕೊಂಡು ಕಾಡಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಾಗಲೂ ರಾಮನ ಮುಖದಲ್ಲಿ ಕಿಂಚಿತ್ತೂ ವಿಷಾದವಿರಲಿಲ್ಲ. ಆತ ದಶರಥನನ್ನಾಗಲಿ ಅಥವಾ ಕೈಕೇಯಿಯನ್ನಾಗಲಿ ದೂಷಿಸಲಿಲ್ಲ. ಬಂದ ಪರಿಸ್ಥಿತಿಯನ್ನು ಸ್ಮಿತಾಮುಖವಾಗಿ ಸ್ವೀಕರಿಸುವುದು ಧೈರ್ಯದ ಮೊದಲ ಲಕ್ಷಣ. ನಮ್ಮ ಜೀವನದಲ್ಲಿ ಏನೋ ಕಳೆದುಕೊಂಡಾಗ ಅಳುತ್ತಾ ಕೂರುವುದಕ್ಕಿಂತ ಮುಂದಿನ ಹಾದಿಯನ್ನು ಧೈರ್ಯವಾಗಿ ತುಳಿಯುವುದು ರಾಮನ ಗುಣ. ನಮ್ಮ ಜೀವನದಲ್ಲೂ ಇದೇ ಆಗುತ್ತದೆ. ಒಂದು ಕ್ಷಣ ನಿಮ್ಮ ಜೀವನವನ್ನು ಯೋಚಿಸಿ. ಒಮ್ಮೆ ನೀವು ತುಂಬಾ ನಿರೀಕ್ಷೆ ಇಟ್ಟುಕೊಂಡಿರುತ್ತೀರಿ. ಒಂದು ಕೆಲಸ ಸಿಗಬೇಕು ಎಂದು ಆಶಿಸುತ್ತೀರಿ, ಆದರೆ ಸಿಗುವುದಿಲ್ಲ. ನೀವು ನಂಬಿದ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ. ನೀವು ಬಹಳ ಪರಿಶ್ರಮಪಟ್ಟ ಕೆಲಸ ಕೊನೆಯ ಕ್ಷಣದಲ್ಲಿ ಕೈ ತಪ್ಪುತ್ತದೆ. ಆ ಸಮಯದಲ್ಲಿ ಮನಸ್ಸು ಹೇಳುತ್ತದೆ, ಏಕೆ ನನ್ನ ಜೀವನದಲ್ಲೇ ಹೀಗಾಗುತ್ತದೆ? ನಾವು ಅಳುತ್ತೇವೆ, ದುಃಖಪಡುತ್ತೇವೆ. ಕೆಲವೊಮ್ಮೆ ಜೀವನವೇ ಮುಗಿದಂತೆ ಭಾಸವಾಗುತ್ತದೆ. ಆದರೆ ರಾಮನ ಜೀವನ ನಮಗೆ ಒಂದು ದೊಡ್ಡ ಪಾಠ ಕೊಡುತ್ತದೆ. ಜೀವನದಲ್ಲಿ ಏನಾದರೂ ಕಳೆದು ಹೋದಾಗ ಅಲ್ಲೇ ಕುಳಿತು ಅಳುವುದಲ್ಲ ಧೈರ್ಯ. ಮುಂದೆ ಏನು ಮಾಡಬೇಕು ಎಂದು ಯೋಚಿಸಿ ಎದ್ದು ನಿಲ್ಲುವುದು ನಿಜವಾದ ಧೈರ್ಯ. ಜೀವನದ ಹೃದಯಸ್ಪರ್ಶಿ ಸತ್ಯ. ಕೆಲವೊಮ್ಮೆ ಜೀವನ ನಮಗೆ ಬೇಕಾದುದನ್ನು ಕಸಿದುಕೊಳ್ಳುತ್ತದೆ. ಆದರೆ ಬಹಳ ಬಾರಿ ಅದೇ ಘಟನೆ ನಮ್ಮನ್ನು ಹೆಚ್ಚು ಬಲಿಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ರಾಮನು ಅಯೋಧ್ಯೆಯಲ್ಲಿ ರಾಜನಾಗಿದ್ದರೆ ಅವನು ಕೇವಲ ಒಬ್ಬ ರಾಜನಾಗಿರುತ್ತಾನೆ. ಆದರೆ ವನವಾಸದ ಕಷ್ಟಗಳು ಅವನನ್ನು ಲೋಕಕ್ಕೆ ಆದರ್ಶವಾದ ರಾಮನನ್ನಾಗಿ ಮಾಡಿವೆ. ಜೀವನದ ಪಾಠ. ಕೆಲವೊಮ್ಮೆ ಜೀವನ ನಿಮ್ಮಿಂದ ಏನನ್ನಾದರೂ ಕಸಿದುಕೊಳ್ಳುವುದಿಲ್ಲ, ನಿಮ್ಮನ್ನು ಇನ್ನೂ ದೊಡ್ಡವನಾಗಿ ಮಾಡಲು ಪರೀಕ್ಷಿಸುತ್ತದೆ. 2. ಸೀತೆಯ ವಿಯೋಗ. ಹತಾಶೆಯ ನಡುವೆಯೂ ಕರ್ತವ್ಯ. ಪತ್ನಿ ಸೀತೆಯನ್ನು ರಾವಣ ಅಪಹರಿಸಿದಾಗ ರಾಮ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಹಲುಬುತ್ತಾನೆ. ಆದರೆ ಆ ಹತಾಶೆಯಲ್ಲಿ ಆತ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಜಟಾಯುವಿನಿಂದ ಮಾಹಿತಿ ಪಡೆದು ಹನುಮಂತ ಮತ್ತು ಸುಗ್ರೀವರ ಸ್ನೇಹ ಬೆಳೆಸಿ ಸೇತುವೆಯನ್ನು ನಿರ್ಮಿಸಿ ಸಮುದ್ರವನ್ನೇ ದಾಟುತ್ತಾನೆ. ಕಷ್ಟ ಬಂದಾಗ ಸಹಾಯ ಮಾಡುವವರು ಯಾರೂ ಇಲ್ಲ ಎಂದು ಅಂದುಕೊಳ್ಳಬೇಡಿ. ನೀವು ಧೈರ್ಯದಿಂದ ಹೆಜ್ಜೆ ಇಟ್ಟರೆ ಪ್ರಕೃತಿಯೇ ವಾನರ ಸೈನ್ಯದ ರೂಪದಲ್ಲಿ ನಿಮ್ಮ ಬೆನ್ನಿಗೆ ನಿಲ್ಲುತ್ತದೆ ಎಂಬುದು ಇದರ ಸಾರ. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಇದೇ ರೀತಿಯ ಕ್ಷಣಗಳು ಬರುತ್ತವೆ. ಒಮ್ಮೆ ನೀವು ತುಂಬಾ ನಂಬಿದ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಬಹುದು. ನೀವು ವರ್ಷಗಳ ಕಾಲ ಕಟ್ಟಿದ ಕನಸು ಒಂದು ಕ್ಷಣದಲ್ಲಿ ಮುರಿದು ಹೋಗಬಹುದು. ಕೆಲಸ ಕಳೆದು ಹೋಗಬಹುದು. ಅಥವಾ ಜೀವನದಲ್ಲಿ ಏನೋ ದೊಡ್ಡ ನೋವು ಬರಬಹುದು. ಆ ಸಮಯದಲ್ಲಿ ಮನಸ್ಸು ಒಂದೇ ಮಾತು ಹೇಳುತ್ತದೆ, ಇನ್ನು ನನ್ನ ಜೀವನ ಮುಗಿದು ಹೋಯಿತು. ನಾವು ಕೆಲವೊಮ್ಮೆ ಕೋಠಡಿಯಲ್ಲಿ ಒಂಟಿಯಾಗಿ ಕುಳಿತುಕೊಳ್ಳುತ್ತೇವೆ. ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗಿದಂತೆ ಅನಿಸುತ್ತದೆ. ಆದರೆ ರಾಮನ ಜೀವನ ಒಂದು ದೊಡ್ಡ ಸತ್ಯ ಹೇಳುತ್ತದೆ. ಜೀವನದಲ್ಲಿ ನೋವು ಬಂದಾಗ ನಿಂತುಬಿಟ್ಟರೆ ಜೀವನ ಅಲ್ಲೇ ಮುಗಿಯುತ್ತದೆ. ಆದರೆ ನೀವು ಒಂದು ಸಣ್ಣ ಹೆಜ್ಜೆ ಮುಂದೆ ಇಟ್ಟರೆ ಜೀವನ ನಿಧಾನವಾಗಿ ಹೊಸ ದಾರಿಗಳನ್ನು ತೆರೆದುಕೊಳ್ಳುತ್ತದೆ. ರಾಮನ ಜೀವನದಲ್ಲಿ ಹನುಮಂತ ಬಂದಂತೆ ನಿಮ್ಮ ಜೀವನದಲ್ಲೂ ಒಂದು ದಿನ ಹೊಸ ವ್ಯಕ್ತಿ ಬರಬಹುದು. ಒಂದು ಹೊಸ ಅವಕಾಶ, ಒಂದು ಹೊಸ ಸ್ನೇಹ, ಅಥವಾ ಒಂದು ಹೊಸ ದಾರಿ. ಜೀವನದ ಆಳವಾದ ಪಾಠ. ಕಷ್ಟ ಬಂದಾಗ ನಾವು ಹೆಚ್ಚು ಯೋಚಿಸುವ ಒಂದು ಮಾತುವಿದೆ, ನನ್ನ ಜೊತೆ ಯಾರೂ ಇಲ್ಲ. ಆದರೆ ಜೀವನದ ಸತ್ಯ ಬೇರೆ. ನೀವು ಧೈರ್ಯವಾಗಿ ನಿಮ್ಮ ಕರ್ತವ್ಯವನ್ನು ಮುಂದುವರಿಸಿದರೆ ನಿಮಗೆ ಸಹಾಯ ಮಾಡುವವರು ನಿಧಾನವಾಗಿ ನಿಮ್ಮ ದಾರಿಗೆ ಬರುತ್ತಾರೆ. ರಾಮನು ಒಬ್ಬಂಟಿಯಾಗಿದ್ದರೂ ಕೊನೆಗೆ ಅವನ ಹಿಂದೆ ಒಂದು ಸಂಪೂರ್ಣ ಸೇನೆ ನಿಂತಿತು. ಜೀವನದ ಸಂದೇಶ. ಕಷ್ಟಗಳು ನಮ್ಮನ್ನು ಮುರಿಯಲು ಬರುತ್ತಿಲ್ಲ, ನಮ್ಮೊಳಗಿನ ಶಕ್ತಿಯನ್ನು ಎಬ್ಬಿಸಲು ಬರುತ್ತವೆ. 3. ರಾವಣನಂತಹ ಶತ್ರುವಿನ ಮುಂದೆ ಅಚಲ ವಿಶ್ವಾಸ. ಒಂದೆಡೆ ಅಪಾರ ಸೈನ್ಯ ಮತ್ತು ಮಾಯಾವಿ ಶಕ್ತಿಗಳಿದ್ದ ರಾವಣ, ಇನ್ನೊಂದೆಡೆ ಬರಿಗಾಲಿನಲ್ಲಿರುವ ರಾಮ. ನೋಡುವವರಿಗೆ ರಾಮನ ಸೋಲು ಖಚಿತ ಎನಿಸುತ್ತಿತ್ತು. ಆದರೆ ರಾಮನ ಬಳಿ ಇದ್ದದ್ದು ಧರ್ಮ ಮತ್ತು ಅಚಲವಾದ ಆತ್ಮವಿಶ್ವಾಸ. ಎದುರಾಳಿ ಎಷ್ಟೇ ಬಲಿಷ್ಠವಾಗಿದ್ದರೂ ನಿಮ್ಮ ಉದ್ದೇಶ ಸರಿಯಾಗಿದ್ದರೆ ಮತ್ತು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಸಂಕಷ್ಟದ ಕಾಲವೇ ನಿಮ್ಮ ನಿಜವಾದ ಶಕ್ತಿಯನ್ನು ಜಗತ್ತಿಗೆ ತೋರಿಸುವ ಸಮಯ. ನಮ್ಮ ಜೀವನದಲ್ಲೂ ಇದೇ ರೀತಿಯ ಪರಿಸ್ಥಿತಿ ಬರುತ್ತದೆ. ಒಬ್ಬ ವ್ಯಕ್ತಿ ಕೆಲಸದಲ್ಲಿ ತುಂಬಾ ಪರಿಶ್ರಮ ಪಡುತ್ತಾನೆ.
ಆದರೆ ಅವನ ಸುತ್ತಲೂ ಇರುವವರು ಶಾರ್ಟ್ಕಟ್ಗಳನ್ನು ಬಳಸುತ್ತಾರೆ, ಸುಳ್ಳು ಹೇಳುತ್ತಾರೆ, ಮೋಸ ಮಾಡುತ್ತಾರೆ. ಅವರು ವೇಗವಾಗಿ ಮುಂದೆ ಹೋಗುತ್ತಿರುವಂತೆ ಕಾಣುತ್ತದೆ. ಅದನ್ನು ನೋಡಿದಾಗ ಕೆಲವೊಮ್ಮೆ ಮನಸ್ಸಿನಲ್ಲಿ ಪ್ರಶ್ನೆ ಬರುತ್ತದೆ, ನಾನು ಸರಿದಾರಿಯಲ್ಲಿ ಹೋಗುತ್ತಿದ್ದೇನಾ? ನೀವು ಒಬ್ಬರೇ ಇದ್ದಂತೆ ಅನಿಸುತ್ತದೆ. ಎಲ್ಲರೂ ಬೇರೆ ದಾರಿಯಲ್ಲಿ ಓಡುತ್ತಿರುವಾಗ ನೀವು ಮಾತ್ರ ಸತ್ಯದ ದಾರಿಯಲ್ಲಿ ನಿಂತಿದ್ದಂತೆ ಭಾಸವಾಗುತ್ತದೆ. ಆ ಸಮಯದಲ್ಲಿ ಮನಸ್ಸು ಕುಗ್ಗಬಹುದು. ಆದರೆ ರಾಮನ ಕಥೆ ಒಂದು ದೊಡ್ಡ ಪಾಠ ಹೇಳುತ್ತದೆ, ಜೀವನದ ಆಳವಾದ ಸತ್ಯ. ಎದುರಾಳಿ ಎಷ್ಟೇ ಬಲಿಷ್ಠವಾಗಿದ್ದರೂ ನಿಮ್ಮ ಉದ್ದೇಶ ಸರಿಯಾಗಿದ್ದರೆ ಮತ್ತು ನಿಮ್ಮ ಮೇಲೆ ನಿಮಗೆ ನಂಬಿಕೆಯಿದ್ದರೆ ಕೊನೆಗೆ ಜಯ ನಿಮ್ಮದೇ ಆಗುತ್ತದೆ. ರಾವಣನ ಬಳಿ ಶಕ್ತಿ ಇತ್ತು, ಆದರೆ ಧರ್ಮವಿರಲಿಲ್ಲ. ರಾಮನ ಬಳಿ ದೊಡ್ಡ ಸೇನೆ ಇರಲಿಲ್ಲ, ಆದರೆ ಸತ್ಯ ಮತ್ತು ವಿಶ್ವಾಸ ಇತ್ತು. ಕೊನೆಗೆ ಗೆದ್ದದ್ದು ಯಾವುದು? ಧರ್ಮ ಮತ್ತು ಆತ್ಮವಿಶ್ವಾಸ. ಜೀವನದ ಸಂದೇಶ. ಜೀವನದಲ್ಲಿ ಕೆಲವೊಮ್ಮೆ ಪರಿಸ್ಥಿತಿ ನಿಮ್ಮ ವಿರುದ್ಧವಾಗಬಹುದು. ಜನರು ನಿಮ್ಮನ್ನು ದುರ್ಬಲನೆಂದುಕೊಳ್ಳಬಹುದು. ಆದರೆ ನೀವು ನಿಮ್ಮ ದಾರಿಯಲ್ಲಿ ನಂಬಿಕೆ ಇಟ್ಟರೆ ಒಂದು ದಿನ ನಿಮ್ಮ ಶಕ್ತಿಯನ್ನು ಜಗತ್ತೇ ನೋಡುತ್ತದೆ. ಸ್ನೇಹಿತರೆ, ಶ್ರೀರಾಮನನ್ನು ಮರ್ಯಾದಾ ಪುರುಷೋತ್ತಮ ಎನ್ನುವುದು ಆತ ಯುದ್ಧಡಿದ್ದಿದ್ದಕ್ಕಾಗಿ ಮಾತ್ರವಲ್ಲ, ಆತ ಸಂಕಷ್ಟದ ಸಮಯದಲ್ಲಿ ತನ್ನ ಮರ್ಯಾದೆ ಮತ್ತು ಧೈರ್ಯವನ್ನು ಎಂದೂ ಬಿಟ್ಟುಕೊಡಲಿಲ್ಲ ಎಂಬ ಕಾರಣಕ್ಕೆ. ಇಂದು ನಿಮ್ಮ ಜೀವನದಲ್ಲಿ ಕಷ್ಟಗಳಿರಬಹುದು, ಆದರೆ ನೆನಪಿರಿ, ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ರಾಮನಂತೆ ಧೈರ್ಯ ತರೆಯಿರಿ, ಜಯ ನಿಮ್ಮದಾಗುತ್ತದೆ. ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದ್ದರೆ ಕಮೆಂಟ್ನಲ್ಲಿ ಜಯ ಶ್ರೀರಾಮ್ ಎಂದು ಬರೆಯಿರಿ. ಇಂತಹ ಮತ್ತಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.